ಶ್ರೀಕೃಷ್ಣಾಯ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಬ್ರಹ್ಮಸ್ಥಾನ ಸರೋಜ ಮಧ್ಯವಿಲಸಚ್ಛೀತಾಂಶು ಪೀಠಸ್ಥಿತಂ ಸ್ಫೂರ್ಜತ್ಸೂರ್ಯರುಚಿಂ ವರಾಭಯಕರಂ ಕರ್ಪೂರಕುಂದೋಜ್ವಲಂ ಶ್ವೇತಸ್ರಗ್ವಸನಾನುಲೇಪನಯುತಂ ವಿದ್ಯುದ್ರುಚಾ ಕಾಂತಯಾ ಸಂಶ್ಲಿಷ್ಟಾರ್ಧತನುಂ ಪ್ರಸನ್ನವದನಂ ವಂದೇ ಗುರುಂ ಸಾದರಂ. ಶ್ರೀಗುರುಭ್ಯೋ ನಮಃ. ಲಂಬೋದರಂ ಪರಮಸುಂದರಮೇಕದಂತಂ ರಕ್ತಾಂಬರಂ ತ್ರಿನಯನಂ ಪರಮಂ ಪವಿತ್ರಂ ಉದ್ಯದ್ದಿವಾಕರಕರೋಜ್ವಲಕಾಯಕಾಂತಂ ವಿಘ್ನೇಶ್ವರಂ ಸಕಲವಿಘ್ನಹರಂ ನಮಾಮಿ. ತ್ವಾಂ ದೇವ ವಿಘ್ನಧಲನೇತಿ ಚ ಸುಂದರೇತಿ ಭಕ್ತಿಪ್ರಿಯೇತಿ ಸುಖದೇತಿ ಫಲಪ್ರದೇತಿ ವಿದ್ಯಾಪ್ರದೇತ್ಯಗಹರೇತಿ ಚ ಯೇ ಸ್ತುವಂತಿ ತೇಭ್ಯೋ ಗಣೇಶವರದೋ ಭವನಿತ್ಯಮೇವ. ಶ್ರೀಮಹಾಗಣಪತಯೇ ನಮಃ. ಯಾ ಕುಂದೇಂದು ತುಷಾರಹಾರಧವಳ ಯಾ ಶುಭ್ರವಸ್ತ್ರಾವೃತ ಯಾ ವೀಣಾ ವರದಂಡಮಂಡಿತಕರ ಯಾ ಶ್ವೇತಪದ್ಮಾಸನ ಯಾ ಬ್ರಹ್ಮಾಚ್ಯುತಶಂಕರಪ್ರಭೃತಿಭಿಃ ದೇವೈಃ ಸದಾ ವಂದಿತಾ ಸಾ ಮಾಂ ಪಾತು ಸರಸ್ವತೀ ಭಗವತಿ ನಿಶ್ಶೇಷಜಾಡ್ಯಾಪಃ. ಶ್ರೀ ಸರಸ್ವತ್ಯೇ ನಮಃ. ವೇದಾರ್ಥತತ್ವವಿಶದೀಕರಣೇನ ಪುಂಸಾಂ ಉಚ್ಚೈರ್ಗತಿಂ ಜಗತಿ ಯೋ ದಯಯಾ ವಿಧಾತುಂ ರಮ್ಯಾಂ ಪುರಾಣಪದವೀಂ ಪ್ರಣಿನಾಯ ತಸ್ಮೈ ಲೋಕೇಶವೈಭವಪುಷೇ ಋಷಯೇ ನಮಸ್ತಾತ್. ತಸ್ಮೈ ವ್ಯಾಸಾಯ ಮುನಯೇ ಸರ್ವಜ್ಞಾಯ ಮಹರ್ಷಯೇ ಪಾರಾಶರ್ಯಾಯ ಶಾಂತಾಯ ನಮೋ ನಾರಾಯಣಾತ್ಮನೇ. ಶ್ರೀವ್ಯಾಸಾಯ ನಮಃ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಕನಕರುಚಿದುಕೂಲಃ ಕುಂಡಲೋಲ್ಲಾಸಿಗಲ್ಲಃ ಶಮಿತಭುವನಭಾರಃ ಕೋಪಿ ಲೀಲಾವತಾರಃ ತ್ರಿಭುವನಸುಖಕಾರಿ ಶೇಷಶಾಯೀ ಮುಕುಂದೋ ಪರಿಕಲಿತರಮಾಂಗೋ ಮಂಗಲಂ ನಸ್ತನೋತು. ನಮಾಮಿ ಗೋವಿಂದಪದಾರವಿಂದಂ ಸದೇಂದಿರಾನಂದನಮುತ್ತಮಾಡ್ಯಂ ಜಗಜ್ಜನಾನಾಂ ಹೃದಿ ಸನ್ನಿವಿಷ್ಟಂ ಮಹಾಜನೈಕಾಯನಮುತ್ತಮೋತ್ತಮಂ. ನಮಸ್ತೆ ಚಕ್ರಹಸ್ತಾಯ ಶಾಂಗಹಸ್ತಾಯ ತೇ ನಮಃ. ನಂದಹಸ್ತಾಯ ತೇ ವಿಷ್ಣೋ ಶಂಖಹಸ್ತಾಯ ತೇ ನಮಃ. ಓಂ ನಮೋ ವಾಸುದೇವಾಯ ನಮಃ ಸಂಕರ್ಷಣಾಯ ಚ ಪ್ರದ್ಯುಮ್ನಾಯ ನಮಸ್ತುಭ್ಯಂ ಅನಿರುದ್ಧಾಯ ತೇ ನಮಃ. ದಂಷ್ಟ್ರಾಗ್ರೇಣೋ ಧೃತಾ ಗೌರು ದಧಿಪರಿವೃತಾ ಪರ್ವತೈರ್ನಿಮ್ನಗಾಭಿಃ ಸಾಕಂ ಮೃತ್ಪಿಂಡವದ್ಬೃಹದುರ್ವಪುಷಾನಂತರೂಪೇಣ ಯೇನ ಸೋಯಂ ಕಂಸಾಸುರಾರಿರ್ಮುರನರಕದಶಾಸ್ಯಾಂತಕೃತ್ಸರ್ವಸಂಸ್ಥಃ ಕೃಷ್ಣೋ ವಿಷ್ಣುಃಸುರೇಶೋ ನುದತು ಮಮ ರಿಪೂನ್ ಆದಿದೇವೋ ವರಾಹಃ. ನಮಸ್ತಸ್ಮೈ ವರಾಹಾಯ ಲೀಲಯೋದ್ಧರತೆ ಮಹೀಂ ಖುರಮಧ್ಯಗತೋ ಯಸ್ಯ ಮೇರುಖಣಖಣಾಯತೆ. ಶ್ರೀ ವರಾಹಮೂರ್ತಯೇ ನಮಃ. ಪ್ರಿಯ ಬಾಂಧವರೇ, ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ವರಾಹ ಮಹಾಪುರಾಣದ 190ನೇ ಅಧ್ಯಾಯದ ಚತುರ್ಥಾಂಶದ ವಿಚಾರ ಮಾಡೋಣ. ಈ ಅಧ್ಯಾಯದಲ್ಲಿ ಶ್ರಾದ್ದ ವಿಚಾರ, ಬ್ರಹ್ಮ ರುದ್ರ ವಿಷ್ಣುಗಳೇ ಪಿತೃ ಪಿತಾಮಹ ಪ್ರಪಿತಾಮಹ ನಾಮದಿಂದ ಆವಾಹಿತರಾಗುವರೆಂಬುದು, ಶ್ರಾದ್ದದಲ್ಲಿ ಅಗ್ನಿಯಲ್ಲಿ ಹೋಮ ಮಾಡಬೇಕಾದುದಕ್ಕೆ ಕಾರಣ, ನಿಮಂತ್ರಣಾರ್ಹಾನರ್ಹರು, ದೋಷ ಪ್ರಾಯಶ್ಚಿತ್ತಾದಿಗಳ ವಿಚಾರ ಮಾಡೋಣ. ಶ್ರೀಕೃಷ್ಣಾಯ ನಮಃ. ಶ್ರೀ ವರಾಹಮೂರ್ತಿಯು ಹೇಳುತ್ತಾನೆ, ಮಾಧವಿ, ಶ್ರಾದ್ದದಲ್ಲಿ ಪಂಕ್ತಿಗನರ್ಹರಾದವರನ್ನು ಹೇಳುತ್ತೇನೆ. ವಸುಂಧರೆ, ನಪುಂಸಕರು, ಚಿತ್ರಕಾರರು, ರಾಜನಿಂದಕರು, ಉಗುರು ಕೆಟ್ಟಿರುವವರು, ಧೂಮವರ್ಣದ ಹಲ್ಲಿನವರು, ಕುರುಡರು, ವಕ್ರೋದರರು, ನರ್ತಕರು, ಗಾಯಕರು, ರಂಗದಿಂದ ಜೀವಿಸುವವರು, ವೇದ ವಿಕ್ರಯಿಗಳು, ಸರ್ವ ಪುರೋಹಿತರು, ರಾಜೋಪಸೇವಕರು, ವಣಿಜರು, ಬ್ರಾಹ್ಮಣರಲ್ಲಿ ಜನಿಸಿದ ಸಂಕೀರ್ಣರು, ಪತಿತರು, ಅಸಂಸ್ಕೃತರಾಗಿ ಶೂದ್ರ ಕರ್ಮವನ್ನಾಶ್ರಯಿಸಿ ಜೀವಿಸುವವರು, ಶೂದ್ರರು ಮಾಡುವ ಕಾರ್ಯವನ್ನು ಮಾಡುವವರು, ಗಣಕರು, ಗ್ರಾಮ ಪುರೋಹಿತರು,
ದೀಕ್ಷಿತರು, ಕ್ರೋಢಪೃಷ್ಠರು ಅಂದರೆ ಹಂದಿಯಂತೆ ಪೃಷ್ಠವುಳ್ಳವರು, ಬಡ್ಡಿಯಿಂದ ಜೀವಿಸುವವರು, ರಸ ವಿಕ್ರಯ ಮಾಡುವವರು, ವೈಶ್ಯರನ್ನು ಆಶ್ರಯಿಸಿ ಜೀವಿಸುವವರು, ಕಳ್ಳರು, ಗುಮಾಸ್ತರು, ಕಪಟಿಗಳು, ವಿವೇಚನೆಯಿಲ್ಲದೆ ಸರ್ವ ಕಾರ್ಯವನ್ನೂ ಮಾಡುವವರು, ಸರ್ವವನ್ನೂ ವಿಕ್ರಯಿಸುವವರು, ಇವರನ್ನು ಶ್ರಾದ್ದದಲ್ಲಿ ಪಿತೃಗಳಿಗಾಗಿ ನಿಮಂತ್ರಿಸಬಾರದು. ದೇವಿ ಬಹುದೂರ ಹೋಗಿ ಅಲ್ಲಿ ಕರ್ಮದಿಂದ ಜೀವಿಸುವವರು, ರಸವಿಕ್ರಯಿಗಳು, ಎಳ್ಳನ್ನು ಮಾರುವವರು, ದೂಷಿತರಾಗಿ ಬ್ರಾಹ್ಮಣ ರೂಪದಿಂದಿರುವ ಇತರ ರಾಕ್ಷಸರು ಶ್ರಾದ್ದ ಕಾಲದಲ್ಲಿ ಅಲ್ಲಿಗೆ ಬಂದರೆ ಆ ಶ್ರಾದ್ದವು ರಾಜಸ ಶ್ರಾದ್ದವೆನಿಸುವುದೆಂದು ಪಂಡಿತರು ಹೇಳುವರು. ಮಾಧವಿ, ಈ ಹಿಂದೆ ಹೇಳಿರುವ ದ್ವಿಜರೂಪದ ರಾಕ್ಷಸರನ್ನು ಶ್ರಾದ್ದದಲ್ಲಿಯೂ ಪಿತೃಪಿಂಡ ಪ್ರದಾನ ಕಾಲದಲ್ಲೂ ನೋಡಬಾರದು. ಅಪಾಂಕ್ತೇಯರಾದ ಬ್ರಾಹ್ಮಣರನ್ನು ಶ್ರಾದ್ದ ಭೋಜನ ಕಾಲದಲ್ಲಿ ನೋಡಿದಲ್ಲಿ ಪಿತೃಗಳು 6 ತಿಂಗಳ ಕಾಲ ಬಹು ದುಃಖವನ್ನು ಪಡೆಯುವರು. ಧರೆ, ಹಾಗೆ ಅಪಾಂಕ್ತೇಯರನ್ನು ನೋಡಿದಲ್ಲಿ ಒಡನೆಯೇ ಭೋಜನ ಮಾಡುವುದನ್ನು ಬಿಟ್ಟು ಆ ಎಲೆಗಳನ್ನು ಪರಿತ್ಯಜಿಸಿ ಕರ್ತೃ ಭೋಕ್ತೃಗಳಿಬ್ಬರೂ ಪ್ರಾಯಶ್ಚಿತ್ತವನ್ನು ಆಚರಿಸಬೇಕು. ಸುಂದರಿ, ಜ್ಞಾನ ಶುದ್ಧನಾದ ಬ್ರಾಹ್ಮಣನಿಂದ ಮಂತ್ರಶುದ್ಧನಾಗಿ ಕರ್ತೃವು ಅಗ್ನಿಯಲ್ಲಿ ತುಪ್ಪದಿಂದ ಹೋಮ ಮಾಡಿ ಸೂರ್ಯಾವಲೋಕನ ಮಾಡಬೇಕು. ಪಿತೃ ಪಿತಾಮಹರನ್ನು ಮತ್ತೆ ಕರೆದು ಗಂಧ ಪುಷ್ಪ ಧೂಪಗಳನ್ನು ತಿಲೋದಕಾರ್ಘ್ಯವನ್ನು ಯಥಾವಿಧಿಯಾಗಿ ಅರ್ಪಿಸಿ ಭೋಜನ ಮಾಡಿಸಬೇಕು. ಮಾಧವಿ, ಮೃತಾನ್ನ ಭೋಜನ ಮಾಡಿದವನನ್ನು ಶ್ರಾದ್ದದಲ್ಲಿ ಎಂದಿಗೂ ಪಿತೃಸ್ಥಾನಕ್ಕಾಗಲಿ ವಿಶ್ವೇ ದೇವತೆಗಳ ಸ್ಥಾನಕ್ಕಾಗಲಿ ಇಟ್ಟುಕೊಳ್ಳಬಾರದು. ಪ್ರೇತಾನ್ನವನ್ನು ಭೋಜನ ಮಾಡಿ ಶ್ರಾದ್ದ ನಿಮಂತ್ರಣಕ್ಕೆ ನಿಲ್ಲುವ ಬ್ರಾಹ್ಮಣರು ಎಂಜಲನ್ನು ತಿಂದವರಾಗುವರು. ಕಪಟಿಗಳು ಮಾಡುವಂತೆ ಶ್ರಾದ್ದವನ್ನು ಎಂಜಲು ಮಾಡಿ ಕರ್ತೃವಿನೊಡನೆ ತಾವು ನರಕಕ್ಕೆ ಹೋಗುವರು. ಅವರು ಹೇಗೆ ಶುದ್ಧರಾಗುವರೋ ಆ ಪ್ರಾಯಶ್ಚಿತ್ತವನ್ನು ಹೇಳುತ್ತೇನೆ. ತನಗೆ ಶುಭವನ್ನು ಶುದ್ಧಿಯನ್ನು ಬಯಸುವ ಕರ್ತೃವು ಮಾಘ ಮಾಸದ ದ್ವಾದಶಿಯ ದಿನ ಬ್ರಾಹ್ಮಣರನ್ನು ಮಧುಮಾಶದಿಂದ ತೃಪ್ತಿಪಡಿಸಿ ತಾನು ತುಪ್ಪದೊಡನೆ ಪಾಯಸವನ್ನು ಕುಡಿಯಬೇಕು. ಕರುವಿನಿಂದೊಡಗೂಡಿದ ಹಸುವನ್ನು ದಾನ ಮಾಡಿ ಬಳಿಕ ಪುನಃ ಶ್ರಾದ್ದವನ್ನು ಮಾಡಬೇಕು. ಭೂಮಿ, ಬ್ರಾಹ್ಮಣರನ್ನು ಸ್ನಾನಾದಿಗಳಿಂದ ಶುದ್ಧರಾದ ನಂತರವೇ ಶ್ರಾದ್ದದಲ್ಲಿ ಮಂತ್ರೋಕ್ತವಾಗಿ ಪೂಜಿಸಬೇಕು. ಬ್ರಹ್ಮಚಾರಿಯು ಮಾತ್ರ ಹಲ್ಲುಜ್ಜುವುದಕ್ಕೆ ಹೇಳಿರುವ ಕಡ್ಡಿಯನ್ನು ಉಪಯೋಗಿಸದೆಯೇ ಶುದ್ಧನಾಗುವನು. ವಿಶಾಲಾಕ್ಷಿ, ಶ್ರಾದ್ದದಲ್ಲಿ ಪ್ರಯತ್ನಪೂರ್ವಕವಾಗಿ ಇಬ್ಬರು ಬ್ರಾಹ್ಮಣರನ್ನಾದರೂ ಭೋಜನ ಮಾಡಿಸಿ ಕಳುಹಿಸಬೇಕು. ಅಮಾವಾಸ್ಯೆಯ ದಿನ ಹಲ್ಲುಜ್ಜುವ ಕಡ್ಡಿಯನ್ನು ಅಗಿಯಬಾರದು. ಅಮಾವಾಸ್ಯೆಯ ದಿನ ಹಲ್ಲುಜ್ಜುವ ಕಡ್ಡಿಯನ್ನು ಅಗಿಯುವ ಮೂರ್ಖನು ಚಂದ್ರನನ್ನು ಪಿತೃದೇವತೆಗಳನ್ನು ಹಿಂಸಿಸುವವನಾಗುವನು. ಸುಂದರಿ, ಪಿತೃಭಕ್ತನಾದವನು ಶ್ರಾದ್ದದ ದಿನ ಸೂರ್ಯೋದಯವಾಗಿ ಬೆಳಗಾಗುತ್ತಲೂ ಪ್ರಾತಃ ಕರ್ಮಗಳನ್ನು ಮಾಡಿ ವಿಧಿಪೂರ್ವಕವಾಗಿ ನಿಮಂತ್ರಿತ ಬ್ರಾಹ್ಮಣರಿಗೆ ನಖಛೇದನದೊಡನೆ ಆಯುಷ್ಕರ್ಮವನ್ನು ಮಾಡಿಸಿ ಸ್ನಾನಾಭ್ಯಂಜನಗಳನ್ನು ಮಾಡಿಸಬೇಕು. ಮನೆಯಲ್ಲಿ ಸಮೃಷ್ಟಾನ್ನವನ್ನು ಅಡಿಗೆ ಮಾಡಿಸಿ ಮಧ್ಯಾಹ್ನವಾದ ಬಳಿಕ ಶ್ರಾದ್ದವನ್ನು ಆರಂಭಿಸಬೇಕು.
ನಿಮಂತ್ರಿತರಾದ ಬ್ರಾಹ್ಮಣರಿಗೆ ಬಾಗಿಲಲ್ಲಿಯೇ ಸ್ವಾಗತವನ್ನು ಹೇಳಿ ಕಾಲು ತೊಳೆದುಕೊಳ್ಳಲು ಶುಚಿಯಾದ ನೀರನ್ನು ಕೊಟ್ಟು ಕಾಲು ತೊಳೆದ ಬಳಿಕ ಮನೆಯೊಳಕ್ಕೆ ಕರೆದುಕೊಂಡು ಹೋಗಬೇಕು. ಪೀಠವನ್ನು ಸಿದ್ಧಪಡಿಸಿ ಬಳಿಕ ಪಿತ್ರಾದಿಗಳನ್ನು ಆವಾಹನೆ ಮಾಡಿ ವಿಧಿಪೂರ್ವಕವಾಗಿ ಅರ್ಘ್ಯವನ್ನು ಕೊಟ್ಟು ಗಂಧ ಮಾಲೆಗಳಿಂದಲೂ ಧೂಪ ದೀಪ ವಸ್ತ್ರಗಳಿಂದಲೂ ಪೂಜಿಸಿ ತಿಲೋದಕವನ್ನರ್ಪಿಸಿ ಆ ಬ್ರಾಹ್ಮಣರೆದುರಿಗೆ ಭೋಜನ ಪಾತ್ರವನ್ನು ಸಿದ್ಧಪಡಿಸಬೇಕು. ಪಂಕ್ತಿ ದೋಷ ಪರಿಹಾರಕ್ಕಾಗಿ ಬೂದಿಯಿಂದ ಮಂಡಲವನ್ನು ಕಲ್ಪಿಸಬೇಕು. ಅಗ್ನಿ ಕಾರ್ಯವನ್ನು ಮಾಡಿ ಬಳಿಕ ಅನ್ನವನ್ನು ಬಡಿಸಬೇಕು. ಭೋಜನಕ್ಕೆ ಬಡಿಸುವಾಗ ಸಂಕಲ್ಪವನ್ನು ಮಾಡಬೇಕಾದುದಿಲ್ಲ. ಬ್ರಾಹ್ಮಣರನ್ನು ಕುರಿತು ಸುಖವಾಗುವಂತೆ ಭೋಜನ ಮಾಡಬೇಕು ಎಂದು ಹೇಳಬೇಕು. ವಿದ್ಯಾವಂತನಾದ ಕರ್ತೃವು ರಕ್ಷೋಘ್ನ ಮಂತ್ರವನ್ನು ಬ್ರಾಹ್ಮಣರಿಗೆ ಕೇಳುವಂತೆ ಹೇಳಬೇಕು. ಬ್ರಾಹ್ಮಣರು ತೃಪ್ತರಾದುದನ್ನು ನೋಡಿ ಬಳಿಕ ವಿಕಿರವನ್ನು ದಾನ ಮಾಡಬೇಕು. ತೃಪ್ತಿಯಾದುದನ್ನು ಕೇಳಿ ಪಿಂಡ ಪ್ರದಾನಕ್ಕೆ ಅನುಜ್ಞೆಯನ್ನು ಕೇಳಬೇಕು. ಕರ್ತೃವು ದಕ್ಷಿಣಾಭಿಮುಖನಾಗಿ ನೆಲದ ಮೇಲೆ ದರ್ಬೆಯನ್ನು ಹಾಸಿ ಪಿತೃ ಪಿತಾಮಹ ಪ್ರಪಿತಾಮಹರಿಗೆ ಪಿಂಡ ಪ್ರದಾನವನ್ನು ಮಾಡಬೇಕು. ಸಂತಾನಾಭಿವೃದ್ಧಿಗಾಗಿ ವಿಧಿಪೂರ್ವಕವಾಗಿ ಪಿಂಡಗಳ ಪೂಜೆಯನ್ನು ಮಾಡಬೇಕು. ಶುದ್ಧಾತ್ಮನಾದ ಕರ್ತೃವು ಬ್ರಾಹ್ಮಣರ ಕೈಗೆ ಅಕ್ಷತೆಯನ್ನು ಅಕ್ಷಯ್ಯಂ ಎಂದು ಕೊಡಬೇಕು. ದಕ್ಷಿಣೆಗಳಿಂದ ಅವರನ್ನು ಸಂತೋಷಪಡಿಸಿ ಸ್ವಸ್ತಿ ವಾಚನವನ್ನು ಮಾಡಿಸಿ ಬಳಿಕ ಪಿತೃಗಳನ್ನು ವಿಸರ್ಜಿಸಬೇಕು. ಭೂದೇವಿ, 3 ಪಿಂಡಗಳು ಭೂಮಿಯ ಮೇಲಿರುವವರೆಗೂ ಆನಂದವುಳ್ಳವರಾಗಿ ಪಿತೃಗಳು ಆ ಮನೆಯಲ್ಲಿರುವರು. ಶ್ರಾದ್ದವಾದ ಬಳಿಕ ಕರ್ತೃವು ಆಚಮನವನ್ನು ಮಾಡಿ ಶುಚಿಯಾಗಿ ವೈಷ್ಣವಿ, ಕಾಶ್ಯಪಿ, ಅಕ್ಷಯ ಎಂಬ ಹೆಸರುಗಳುಳ್ಳವರಾದ ಪಿತೃತರ್ಪಣಧಾರಿಣಿಯರಿಗೆ ನೆಲದ ಮೇಲೆ ಪ್ರಣಾಮವನ್ನು ಮಾಡಿ ಶಾಂತ್ಯುದಕವನ್ನು ಪ್ರೋಕ್ಷಿಸಬೇಕು. 3 ಪಿಂಡಗಳಲ್ಲಿ ಮೊದಲನೆಯದನ್ನು ಕರ್ತೃವು ತಾನು ಭುಜಿಸಬೇಕು. 2ನೆಯ ಪಿಂಡವನ್ನು ಪತ್ನಿಗೆ ಕೊಡಬೇಕು. 3ನೆಯ ಪಿಂಡವನ್ನು ನೀರಿನಲ್ಲಿ ಹಾಕಬೇಕು. ಹೀಗೆ ಶ್ರಾದ್ದ ವಿಧಿಯನ್ನು ಹೇಳಿದೆ. ಪಿತೃದೇವತೆಗಳನ್ನು ವಿಸರ್ಜಿಸಿ ಅವರಿಗೆ ಪ್ರಣಾಮ ಮಾಡಬೇಕು. ಹೀಗೆ ಶ್ರಾದ್ದ ಮಾಡುವುದರಿಂದ ಪಿತೃದೇವತೆಗಳು ಸಂದೇಹವಿಲ್ಲದೆ ತೃಪ್ತರಾಗುವರು. ಕರ್ತೃವಿಗೆ ದೀರ್ಘಾಯುಸ್ಸನ್ನು ಪುತ್ರ ಪೌತ್ರ ಧನಗಳನ್ನು ಅನುಗ್ರಹಿಸುವರು. ಜ್ಞಾನೋತ್ತಮರಾಗಿರುವ ಬ್ರಾಹ್ಮಣರನ್ನು ಕರೆಸಿ ವಿಧಿಯಂತೆ ಶ್ರಾದ್ದವನ್ನು ಮಾಡಬೇಕು. ಹಾಗಿಲ್ಲವಾದರೆ ಆ ಶ್ರಾದ್ದವು ನಿಷ್ಫಲವಾಗುವುದರಲ್ಲಿ ಸಂಶಯವಿಲ್ಲ. ಮಂತ್ರಹೀನವಾಗಿಯೂ ತಂತ್ರಹೀನವಾಗಿಯೂ ದ್ವಿಜರು ಮಾಡುವ ಶ್ರಾದ್ದವು ನನ್ನ ಭಕ್ತನೂ ಅಸುರೇಂದ್ರನೂ ಆದ ಬಲಿಗೆ ಸೇರುವ ಭಾಗವಾಗುವುದು. ಸುಂದರಿ, ಜ್ಞಾನವಿಲ್ಲದ ಬ್ರಾಹ್ಮಣನು ಭೋಜನ ಪಾತ್ರೆಯನ್ನು ನೆಲದಿಂದ ಮೇಲೆತ್ತಿದನಾದರೆ ಅದನ್ನು ರಾಕ್ಷಸರು ಅಪಹರಿಸಿಕೊಂಡು ಹೋಗುವರು. ಭದ್ರೇ, ಭೂಮಿ, ಅತ್ಯುತ್ತಮವಾದ ಈ ಪಿತೃಕರ್ಮವನ್ನು ಅದರ ಉತ್ಪತ್ತಿ ದಾನ ಪುಣ್ಯಗಳೊಡನೆ ಹೇಳಿದುದಾಯಿತು. ಇನ್ನು ಬೇರಾವುದನ್ನು ಕೇಳಲು ಇಚ್ಛಿಸುವೆ? ಇತಿ ಶ್ರೀ ವರಾಹಪುರಾಣೆ ಶ್ರಾದ್ದ ಪಿತೃಯಜ್ಞ ನಿಶ್ಚಯೋ ನಾಮ 90 ಶತತಮೋಧ್ಯಾಯಃ.
ಶ್ರೀಕೃಷ್ಣಾರ್ಪಣಮಸ್ತು. ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀ ವರಾಹ ಮಹಾಪುರಾಣದ 191ನೆಯ ಅಧ್ಯಾಯವಾದ ಮಧುಪರ್ಕೋತ್ಪತ್ತಿ ಮತ್ತು ದಾನ ವಿಚಾರ ಮಾಡೋಣ. ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವಿಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ. ಕೃಷ್ಣಂ ನಾರಾಯಣಂ ವಂದೇ ಕೃಷ್ಣಂ ವಂದೇ ವ್ರಜಪ್ರಿಯಂ ಕೃಷ್ಣಂ ದ್ವೈಪಾಯನಂ ವಂದೇ ಕೃಷ್ಣಂ ವಂದೇ ಪೃಥಾಸುತಂ. ಶ್ರೀಕೃಷ್ಣಾಯ ನಮಃ.